ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಕ್ರಿಸ್ಮಸ್ ಹಬ್ಬಕ್ಕೆ ನಾನು 5 ತರಹದ ಸ್ನ್ಯಾಕ್ಸ್ ರೆಸಿಪಿಗಳನ್ನು ಈ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದಿಷ್ಟು ಸ್ನ್ಯಾಕ್ಸ್ಗಳನ್ನು ತಿಂಗಳುಗಟ್ಟಲೆ ನೀವು ಇಟ್ಕೊಂಡು ತಿನ್ಬೋದು. ಹಾಗೆ ಒಂದಿಷ್ಟು ಸ್ನ್ಯಾಕ್ಸನ್ನು ನೀವು 15 ದಿನ ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಅಷ್ಟೇ ಸುಲಭವಾಗಿ ಯಾರು ಬೇಕಾದರೂ ಕಡಿಮೆ ಟೈಮ್ನಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ಹಾಗೆ ಯಾವಾಗಾದರೂ ತಿನ್ನಬೇಕು ಅನ್ನಿಸ್ದಾಗ ನೀವು ಮಾಡ್ಕೋಬೋದು. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಕ್ರಿಸ್ಮಸ್ ಹಬ್ಬದ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿಗಳನ್ನ ಒನ್ ಬೈ ಒನ್ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಕ್ರಿಸ್ಪಿ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪು ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹುರಿಗಡಲೆ. ಇದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೋಬೇಕು. ನೋಡಿ, ನಾನಿವಾಗ ಪೌಡರ್ ಮಾಡ್ಕೊಂಡು ಬಂದೆ. ನೋಡಿ, ಇಷ್ಟು ಫೈನಾಗಿ ಪೌಡರ್ ಮಾಡ್ಕೊಂಡಿರಬೇಕು. ಇದನ್ನು ಚೆನ್ನಾಗಿ ಸಾಣಿಸ್ಕೋಬೇಕು. ಒಂದು ಜರಡಿಯಿಂದ ಹಿಟ್ಟನ್ನೆಲ್ಲ ಸಾಣಿಸ್ಕೋಬೇಕು. ನೋಡಿ, ಈ ಥರ ಒಂದೊಂದು ಪೀಸಸ್ ಉಳಿದಿರತ್ತೆ, ಅದನ್ನು ತೆಕ್ಕೊಂಬಿಡೋಣ. ನಂತರ ನಾನಿಲ್ಲಿ 2 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಅಜ್ವೈನ್ ಹಾಕ್ತಾಯಿದ್ದೀನಿ, ಅಂದರೆ ಓಂಕಾಳು ಅಂತ ಹೇಳ್ತಿರಲ್ಲ ಅದು. ಆಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಕೆಂಪು ಖಾರದ ಪುಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಉಪ್ಪು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಆಮೇಲೆ ಎಳ್ಳನ್ನು ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನು ಹಾಟ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸೌಂಡ್ ಬರಬೇಕು. ಎಣ್ಣೆ ಕಾದಾಗ ಈ ಥರ ಸೌಂಡ್ ಬಂದರೆ ಅದು ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಆ ಥರ ಕಾಯ್ದಿರೋ ಎಣ್ಣೆ ಹಾಕೋದ್ರಿಂದ ಚಕ್ಲಿ ಬಾಯಲ್ಲಿಟ್ಟರೆ ಕರಗೋಗಬೇಕು, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ. ಆ ಎಣ್ಣೆ ಹಾಕಿಬಿಟ್ಟು ಒಮ್ಮೆ ಸ್ಪೂನ್ಲೆ ಮಿಕ್ಸ್ ಮಾಡಿಬಿಟ್ಟು ನಂತರ ನಾನು ಕೈಲಿ ಒಮ್ಮೆ ಕಲಿಸ್ಕೊಂಡೆ. ಚೆನ್ನಾಗಿ ಅದು ಹಿಟ್ಟು ಎಣ್ಣೆ ಚೆನ್ನಾಗಿ ಬೆರೆಯೋಂಗೆ ಕಲಿಸ್ಕೋಬೇಕು. ನಂತರ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು. ನೋಡಿ, ಈ ಥರ ಚಕ್ಲಿ ಹಿಟ್ಟು ಈ ಥರ ಹದದಲ್ಲಿ ಕಲಿಸ್ಕೋಬೇಕು. ತುಂಬ ತೆಳುವಾಗಿ ಕಲ್ಸಕ್ಕೆ ಹೋಗಬೇಡಿ. ತುಂಬ ತೆಳುವಾಗಿ ಕಲಿಸಿದ್ರೆ ಚಕ್ಲಿಗಳು ಮೆತ್ತಗಾಗ್ತವೆ. ನೋಡಿ, ಆ ಥರ ಹದ್ದಲ್ಲಿ ಇರಬೇಕು. ನೆಕ್ಸ್ಟ್ ನಾನಿಲ್ಲಿ ಚಕ್ಲಿ ಮಾಡೋದು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊತಾ ಇದ್ದೀನಿ. ನಂತರ ನಾನು ಸ್ವಲ್ಪನೇ ಹಿಟ್ಟು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಅದನ್ನೇ ಒಂದು ಸಲ ನಾದ್ಕೋಬೇಕು. ಮುಂಚೆನೇ ತುಂಬ ಹಳ್ಳಕ್ಕೆ ನಾದಬಾರ್ದು ಹಿಟ್ಟನ್ನು, ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕು. ನಂತರ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಶಿಲಿಂಡ್ರ್ ಶೇಪಲ್ಲಿ ಮಾಡಿಬಿಟ್ಟು ಅದು ಚಕ್ಲಿ ಒತ್ತೋದ್ರಲ್ಲಿ ಹಾಕಿಬಿಟ್ಟು ನೋಡಿ ಈ ಥರ ಹಾಕ್ಕೊಂಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಈ ಥರ ಬರ್ತಾಯಿದೆ. ನೆಕ್ಸ್ಟ್ ನಾನು ಒಲೆ ಮೇಲೆ ಆಲ್ರೆಡಿ ಆಯಿಲ್ ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ಕಾಯ್ದಿದೆ. ನೋಡಿ, ನಾನು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ. ಹಾಕಿದ ತಕ್ಷಣ ಮೇಲೆ ಬರಬೇಕು, ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಈ ಥರ ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾನು ಚಕ್ ಥರ ಹಾಕೋತಾ ಇಲ್ಲ, ನಿಮ್ಗೆ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಚಕ್ ಥರ ಬೇಕಂತಂದರೆ ಮುಂಚೆನೇ ನೀವು ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಟ್ಟು ಒಂದೊಂದಾಗೇ ಎಣ್ಣೆಲಿ ಬಿಟ್ಕೊಂಡು ಕರ್ಕೋಬೇಕಾಗತ್ತೆ. ನಾನು ಸುಮ್ಮನೆ ಈ ಥರ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚಕ್ಲಿ ಹಾಕಿದ ನಂತರ ಸ್ವಲ್ಪ 30 ಸೆಕೆಂಡ್ಸ್ ಬೇಯಲಿ.
ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕರಿಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರೀಲಿಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಕ್ಲಿಗಳು ಮೇಲೆ ಕಪ್ಪಗಾಗತ್ತೆ, ಒಳಗಡೆ ಹಸಿ ಹಸಿಯಾಗಿರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಚಕ್ಲಿ, ಅಂದರೆ ಚಕ್ಲಿ ತುಂಬ ಕ್ರಂಚಿಯಾಗಿ ಬರ್ತಾವೆ. ನೋಡಿ ಈ ಥರ ಮೊಗ್ಗು ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡು ಚೆನ್ನಾಗಿ ಕರಿಬೇಕು. ನೋಡಿ ಈ ಥರ ಕಲರ್ ಬಂದಾಗ ತೆಗೆದ್ರೆ ಆಯಿತು. ಆಯಿಲ್ ಮೀಡಿಯಮ್ ಆಗೇ ಇರಲಿ, ಮೀಡಿಯಮ್ ಹಾಟಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮು ಹೈ ಫ್ಲೇಮು ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಷ್ಟು ಕಲರ್ ಬಂದರೆ ಇವಾಗ ತೆಗೆದುಬಿಡೋಣ. ಲೋ ಫ್ಲೇಮು ಹೈ ಫ್ಲೇಮು ಮಾಡೋಕ್ಕೆ ಹೋಗಬೇಡಿ, ಮಾಡಿದರೆ ಚಕ್ಲಿಗಳು ಮೆತ್ತಗಾಗ್ತವೆ, ಇಲ್ಲಾಂದರೆ ಒಳಗೆ ಹಸಿ ಹಸಿಯಾಗಿ ಉಳಿತಾವೆ. ಹೈ ಫ್ಲೇಮಲ್ಲಿ ಮಾಡಿದರೆ ಮೇಲೆ ಕಪ್ಪಾಗಿ ಹಸಿ ಹಸಿಯಾಗಿ ಉಳಿತಾವೆ. ಒಂದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೆಕ್ಸ್ಟ್ ನಾನು ಮತ್ತೊಂದು ಬ್ಯಾಚ್ ಹಾಕಿದೆ. ಆ್ಯಕ್ಚುಲಿ ನಾನು ದೊಡ್ಡ ಚಕ್ಕ ಹಾಕ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಹಾಕ್ತಾಯಿಲ್ಲ. ನಾನು ಜಸ್ಟ್ ನಿಮ್ಗೆ ಫಸ್ಟ್ ಒಂದು ಸಲ ಹಾಗೆ ತೋರಿಸಿದೆ. ನೋಡಿ ಈ ಥರ ದೊಡ್ಡದಾಗಿ ಹಾಕ್ಕೊಂಬಿಟ್ಟು ಒಂದು 30 ಸೆಕೆಂಡ್ಸು ಬೇಯಿಸ್ಕೊಳ್ಳಿ. ನಂತರ ತಿರುವು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಗುಳ್ಳೆ ಸ್ವಲ್ಪ ಕಡಿಮೆ ಆಗ್ತದೆ, ಇವಾಗ ತೆಗೆದುಬಿಡೋಣ. ನೋಡಿ ಇವಾಗ ಈ ಕಲರ್ ಬಂದರೆ ಸಾಕು, ಗೋಲ್ಡನ್ ಬ್ರೌನು. ಇವಾಗ ನಾನು ತೆಗಿತಾ ಇದ್ದೀನಿ. ನೆಕ್ಸ್ಟು ಅದೇ ಥರ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಲರ್ ಬಂದಾಗ ತಿರುಗಿಸಿ ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಈ ಥರ ನೀವು ದಿಢೀರಾಗೆ ಚಕ್ಲಿ ಮಾಡ್ಕೋಬೋದು. ಜಸ್ಟ್ ನೀವು ಪುಟಾಣಿನ ಮಿಕ್ಸಿಗೆ ಹಾಕ್ಕೊಳ್ಳೋದಷ್ಟೇ. ಅಕ್ಕಿ ಹಿಟ್ಟಂತೂ ಮನೇಲಿ ಇದ್ದೇ ಇರುತ್ತೆ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ದಿಢೀರಾಗಿ ನಿಮಗೆ ಹಬ್ಬಕ್ಕೆ ಚಕ್ಲಿ ಮಾಡ್ಕೋಬೋದು, ಅಥವಾ ನಿಮ್ಗೆ ಯಾವಾಗ ತಿನ್ಬೇಕನ್ಸುತ್ತೆ ಆವಾಗ ಮಾಡ್ಕೋಬೋದು. ನೋಡಿ ಇವಾಗ ಚಕ್ಲಿ ರೆಡಿ ಆಯಿತು. ನಾನು ತೊಗೊಂಡಿರೋಂಥ ಮೆಜರ್ಮೆಂಟಲ್ಲಿ ಅಷ್ಟೊಂದು ಚಕ್ಲಿಗಳಾಗಿದ್ದು. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಬಟ್ ಏನಂದರೆ ನೀವು ಸಮವಾಗಿ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟನ್ನು ಸಮವಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂಥೇಳಿ. ಸೌಂಡ್ ಕೇಳಿಸ್ಕೊಳ್ಳಿ, ಹಾಗೆ ಗೊತ್ತಾಗತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಹಾಗೆ ಕರಗೋಗ್ತಾ ಇದ್ದವು, ಅಷ್ಟು ಚೆನ್ನಾಗಿ ಬಂದಿದ್ದವು. ಬಿಸಿ ಎಲ್ಲ ತಣ್ಣಗಾದೋದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ನೀವು ತಿಂಗಳುಗಟ್ಟಲೆ ಇಟ್ಕೊಂಡು ತಿನ್ಬೋದು, ಇಷ್ಟೇ ಕ್ರಿಸ್ಪಿಯಾಗಿರ್ತಾವೆ. ಈ ಥರ ನೀವು ಒಮ್ಮೆ ಮಾಡಿಟ್ಕೊಂಡ್ರೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತವು. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಆಮೇಲೆ ಟೀ ಟೈಮಲ್ಲೂ ಈ ಥರ ಚಕ್ಲಿ ಇದ್ದರೆ ತುಂಬಾ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಸ್ನ್ಯಾಕ್ಸ್ ಕ್ರಂಚಿಯಾದ ಶಂಕರಪಾಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ಮಾಲ್ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಏಲಕ್ಕಿನ ಸಿಪ್ಪೆ ಸುಲಿದು ಹಾಕ್ಕೊಂಡೆ. ಇದನ್ನು ಈಗ ಸಣ್ಣಗೆ ಪುಡಿ ಮಾಡ್ಕೋಬೇಕು, ಫೈನ್ ಪೌಡರ್ ಆಗಬೇಕು. ನೋಡಿ ಇವಾಗ ಪೌಡರ್ ಮಾಡ್ಕೊಂಡು ಬಂದೆ ನಾನು. ನೋಡಿ ಈ ಥರ ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು. ಅದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸಕ್ಕರೆ ಜೊತೆ ಚೆನ್ನಾಗಿ ಬೆರಿಬೇಕು. ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 1.5 ಕಪ್ಪು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ಮತ್ತು ತುಪ್ಪ ಎಲ್ಲರ ಜೊತೆ ಮಿಕ್ಸ್ ಆಗೋ ಥರ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೋಬೇಕು. ಬಿಸಿ ಅಂದರೆ ತುಂಬ ಕಾಯ್ದಿರಬೇಕು. ಅದು ಸೌಂಡ್ ಬರುತ್ತೆ ನೋಡಿ, ಆ ಥರ ಸೌಂಡ್ ಬಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಶಂಕರಪಾಳಿ ಮಾಡಿದಾಗ. ಆ ಥರ ಎಣ್ಣೆ ಕಾಯಿಸಿ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಬಿಟ್ಟು ನಂತರ ನಾನು ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕಡಿಮೆ ಆಯಿತು. ನಾನು ಇನ್ನೊಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ತುಪ್ಪ ಎಲ್ಲ ಬೆರಿಬೇಕು. ನೋಡಿ ಈ ಥರ ಮುಷ್ಟಿ ಕಟ್ಟಿದರೆ ಆ ಥರ ಮುಷ್ಟಿ ಆಗಬೇಕು. ಆ ಥರ ಹದದಲ್ಲಿರಬೇಕು ತುಪ್ಪ ಎಣ್ಣೆ ಸೇರಿಸ್ಕೊಂಡಾಗ. ನಂತರ ನಾನಿಲ್ಲಿ 1/2 ಕಪ್ಪು ಕಾಯಿಸಿ ಆರಿದಂಥ ಹಾಲು ತೊಗೊಂಡಿದ್ದೀನಿ.
ಕಾಯಿಸಿ ಆರಿರ್ಬೇಕು ಹಾಲೆಲ್ಲ. ಅದನ್ನು ಹಾಕಿಬಿಟ್ಟು ಸ್ವಲ್ಪನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಹೇಗೆ ಅಂದರೆ ಪೂರಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು, ಆ ಥರ ಕಲಿಸ್ಕೋಬೇಕು. ಅಂದರೆ ಶಂಕರಪೋಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಗಟ್ಟಿಯಾಗಿದ್ದರೆ. ನೋಡಿ ಈ ಹದದಲ್ಲಿರಬೇಕು. ನೋಡಿ ನಾವು ತೊಗೊಂಡಿರೋಂಥ ಹಾಲಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ. ನಂತರ ನಾನಿಲ್ಲಿ ಹಿಟ್ಟು ಕಲಸಿದ್ದನ್ನು ತೊಗೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅಷ್ಟು ಚೆನ್ನಾಗಿ ಶಂಕರಪೋಳಿ ತುಂಬ ಚೆನ್ನಾಗಿ ಬರ್ತಾವೆ. ಲೇಯರ್ ಆಗಿ ಹಾಗೆ ಕ್ರಿಸ್ಪಿಯಾಗಿ ಬರ್ತಾವೆ ನಾದ್ಕೊಳ್ಳೋದ್ರಿಂದ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡು ಇದನ್ನು ಚಪಾತಿ ಥರ ರೌಂಡಾಗಿ ಮಾಡಿಕೊಂಡು ಚಪಾತಿ ರೋಲಿಂಗ್ ಪಿನ್ ಇರುತ್ತಲ್ಲ ಅದರಿಂದ ಲಟ್ಟಿಸ್ಕೋಬೇಕು. ನಾವು ಚಪಾತಿ ಹೇಗೆ ಲಟ್ಟಿಸ್ಕೊತೀವಲ್ಲ ಅದೇ ಥರವಾಗಿ ಲಟ್ಟಿಸ್ಕೋಬೇಕು. ಏನು ಹಿಟ್ಟು ಎಣ್ಣೆ ಏನು ಹಚ್ಚೋದು ಬೇಡ, ಹಾಗೇ ಲಟ್ಟಿಸ್ಕೋಬೇಕು. ಚಪಾತಿಗಿಂತ ದಪ್ಪವಾಗಿರಬೇಕು. ನೋಡಿ ನಾನು ತೋರಿಸ್ತಿದ್ದೇನಲ್ಲ ಅಷ್ಟು ತಿಕ್ಕಾಗಿರಬೇಕು. ಅಷ್ಟು ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ ನಾನು ಇವಾಗ ಸೈಡ್ಸ್ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಾನಿವಾಗ, ನೀವು ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ, ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ ಸ್ಕ್ವೇರ್ ಶೇಪಲ್ಲಿ. ನೋಡಿ ಈ ತಿಕ್ನೆಸ್ಸಲ್ಲಿ ಇರಬೇಕು, ಈ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕಿಂತ ತೆಳ್ಳಗೂ ಆಗಬಾರ್ದು, ಇದಕ್ಕಿಂತ ದಪ್ಪನೂ ಆಗಬಾರ್ದು. ಇದು ಪರ್ಫೆಕ್ಟ್ ಸೈಜ್ ಇದೆ ತಿಕ್ನೆಸ್ಸು. ಅಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡು ಈ ಥರ ನೀವು ಪೀಸ್ ಮಾಡಿಟ್ಕೊಳ್ಳಿ. ನಂತರ ಇನ್ನೊಂದು ನಾನು ಅದೇ ಥರ ಇನ್ನೊಂದು ಲಟ್ಟಿಸ್ಕೊತಾ ಇದ್ದೀನಿ. ನಾನು ಎಲ್ಲ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೇಮ್ ಮೊದಲು ಹೇಗೆ ಲಟ್ಟಿಸಿದ್ರಲ್ಲ ಅದೇ ಥರನ ಲಟ್ಟಿಸ್ಕೊಂಡು ಸಣ್ಣದ ಆ ಥರ ಪೀಸ್ ಮಾಡಿ ಇಟ್ಕೊಳ್ಳಿ ಸ್ಕ್ವೇರ್ ಶೇಪಲ್ಲಿ. ನೋಡಿ ಈ ಥರ ಎಲ್ಲ ಪೀಸಸ್ನ ನಾನು ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಇವಾಗ ಎಲ್ಲ ರೆಡಿಯಾಗಿದ್ದಾವೆ. ನಂತರ ನಾನಿಲ್ಲಿ ಒಲೆ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಆಲ್ರೆಡಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದ್ದಾಗ ಇವನ್ನೆಲ್ಲ ಶಂಕರಪೋಳಿ ಹಾಕಿಬಿಟ್ಟು ಕರಿಬೇಕು. ತುಂಬ ಬಿಸಿನೂ ಆಗಬಾರ್ದು, ಎಣ್ಣೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಶಂಕರಪೋಳಿ ಚೆನ್ನಾಗಿ ಬೇಯತ್ತೆ, ಕ್ರಿಸ್ಪಿಯಾಗೂ ಬರ್ತಾವೆ. ಹಾಗಾದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಬೇಗನೆ ಸೀದು ಹೋಗ್ದಂಗೆ ಆಗ್ತವೆ, ಆಮೇಲೆ ಒಳಗಡೆ ಹಸಿ ಹಸಿಯಾಗಿರ್ತವೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ನೋಡಿ ಈ ಥರ ಉಲ್ಟಾ ತಿರುವಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಸೈಡು. ನೋಡಿ ಚೆನ್ನಾಗಿ ತಿರುಗಿಸಿ ಹಾಕಿ ಚೆನ್ನಾಗಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಶಂಕರಪೋಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ. ನೋಡಿ ಇವಾಗ ಇಷ್ಟು ಸಾಕು. ಇವಾಗ ನಾನು ತೆಗಿತಾ ಇದ್ದೀನಿ. ಶಂಕರಪೋಳಿ ರೆಡಿ ಆಯ್ತಲ್ಲ, ತೆಗಿತಾ ಇದ್ದೀನಿ. ನೋಡಿ ಈ ಕಲರ್ ಬಂದರೆ ಸಾಕು. ನಂತರ ನಾನು ನೆಕ್ಸ್ಟ್ ಇನ್ನೊಂದು ಬ್ಯಾಚನ್ನ ಕರ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲವನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಎರಡೂ ಸೈಡು ಚೆನ್ನಾಗಿ ಈ ಥರ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ಚೆನ್ನಾಗಿ ನೀವು ತಿರುಗಿಸ್ಲಿಲ್ಲ ಅಂದರೆ ಒಂದು ಕಡೆ
ಸೀದೋದಂಗೆ ಆಗುತ್ತೆ, ಒಂದು ಕಡೆ ವೈಟ್ ವೈಟ್ ಆಗಿರುತ್ತೆ. ಚೆನ್ನಾಗಿ ಮುಗುಚ್ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ತಿರುಗಿಸ್ಕೊಂಡು ಕರಿತಾ ಇದ್ದರೆ ಈವನ್ನಾಗಿ ಎಲ್ಲ ಫ್ರೈ ಆಗ್ತಾವೆ. ನೋಡಿ ಇದೀಗ ಸ್ವಲ್ಪ ಹೊತ್ತು ಒಂದು 30 ಸೆಕೆಂಡ್ ಬಿಟ್ಟರೆ ಸ್ವಲ್ಪ ಈ ಕಲರ್ ಬರ್ತಾವೆ. ಹಾಗೆ ಗುಳ್ಳೆಗಳು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬರ್ತಾವೆ, ಅಂದರೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ನಾನು ಶಂಕರಪೊಳಿ ರಿಮೂವ್ ಮಾಡ್ತಾಯಿದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ತುಂಬಾ ಕ್ರಂಚಿಯಾಗಿ ಟೇಸ್ಟಿಯಾಗಿ ಬರ್ತಾವೆ. ನೋಡಿ ಇವಾಗ ರೆಡಿಯಾಗಿದ್ದಾವೆ. ನಾನು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು, ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ಅರ್ಥ ಆಗುತ್ತೆ. ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಶಂಕರಪೊಳಿ ರೆಡಿಯಾಗೋಯ್ತು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು, ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂಥೇಳಿ. ಒಳಗಡೆ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನೋಡಿ ಕೈಲಿ ಮುರಿದ್ರೆ ಪುಡಿ ಪುಡಿ ಆಗ್ತಾಯಿದ್ದಾವೆ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ. ಬಾಯಲ್ಲಿಟ್ಟರೆ ಕರಗೋಗಬೇಕು, ಅಷ್ಟು ಚೆನ್ನಾಗಿ ಬಂದಿದೆ. ನಾ ಹೇಳಿದಂಥ ಮೆಜರ್ಮೆಂಟು ಮತ್ತು ಟಿಪ್ಸನ್ನು ಫಾಲೋ ಮಾಡಿ ನೀವು ಇಷ್ಟು ಚೆನ್ನಾಗಿ ಶಂಕರಪೊಳಿನ ಕ್ರಿಸ್ಪಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೆಲ್ದಿಯಾಗಿ. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಸಖತ್ತಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಸಕ್ಕರೆ ಮೀಡಿಯಮ್ ಆಗಿ ಹಾಕಿದ್ದೀನಿ. ನೀವು ಸಿಹಿ ತುಂಬ ಇಷ್ಟಪಡ್ತೀನಿ ಅನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಮೀಡಿಯಮ್ ಆಗಿ ಹಾಕಿದ್ದೀನಿ ಇದಕ್ಕೆ ಸಕ್ಕರೆನ. ಬನ್ನಿ ಇವಾಗ ಶೇಂಗಾ ಉಂಡೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ 2 ಕಪ್ನಷ್ಟು ನಾನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಇದು ಹುರಿಬೇಕಾದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಅಂದರೆ ಚೆನ್ನಾಗಿ ಹುರಿಯುತ್ತೆ, ಒಳಗಡೆ ಚೆನ್ನಾಗಿ ಹುರಿಯುತ್ತೆ, ಮೇಲೇನೂ ಕ್ರಿಸ್ಪಿಯಾಗತ್ತೆ. ಶೇಂಗಾ ನಾವು ಹೇಗೆ ಚೆನ್ನಾಗಿ ಹುರಿತೇವೋ ಹಾಗೆ ಉಂಡೆಗಳು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕೈ ಬಿಡ್ದೇ ಚೆನ್ನಾಗಿ ಹುರಿತಾ ಇರಬೇಕು. ಎಲ್ಲಿವರೆಗೂ ಅಂದರೆ ಮೇಲೆ ಬ್ಲ್ಯಾಕ್ ಸ್ಪಾಟ್ ಬಿದ್ದು ಈ ಥರ ಆದಾಗ ನಾವು ತೆಗಿಬೇಕು ಇದನ್ನು. ನೋಡಿ ಇವಾಗ ಆಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು. ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಪರಾತಿಗೆ ಶೇಂಗಾನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇರಬೇಕು ಹುರ್ಕೊಂಡಾಗ. ಮೇಲೆ ಸ್ವಲ್ಪ ಸಿಪ್ಪೆ ಓಪನ್ ಆದಂಗೆ ಆಗಿರುತ್ತೆ. ಹಾಗೆ ಇದನ್ನ ಸ್ವಲ್ಪ ಈ ಥರ ಹಿಂಗೆ ಕೈಯಲ್ಲಿ ಹಾಕ್ಕೊಂಡು ರಬ್ ಮಾಡಿದರೆ ಸಿಪ್ಪೆಗಳು ಹಿಂಗೆ ಬೇಗ ಬಿಚ್ಕೊಳ್ಳುತ್ತೆ. ಇನ್ನೊಂದು ಮೆಥಡ್ ತೋರಿಸ್ತೀನಿ ನಾನು, ಶೇಂಗಾ ಸಿಪ್ಪೆ ಪೀಲ್ ಮಾಡೋದು ಹೇಗೆ ಅಂತ ಹೇಳಿ. ಇದೊಂದು ಮೆಥಡ್ ಆಯಿತು. ಇಲ್ಲಾಂದರೆ ನನ್ನ ಹತ್ರ ಈ ಥರ ಒಂದು ಸ್ಟೋನ್ ಇದೆ, ಫ್ಲ್ಯಾಟ್ ಸ್ಟೋನು, ಅದರಲ್ಲೇ ಹಿಂಗೆ ಪ್ರೆಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಬೇಗ ಈಸಿಯಾಗಿ ಸ್ಕಿನ್ನೆಲ್ಲ ಓಪನ್ ಆಗಿಬಿಡತ್ತೆ. ತುಂಬ ಈಸಿಯಾಗಿ ಈ ಥರ ಪೀಲ್ ಮಾಡ್ಕೋಬೋದು. ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ನೀವು, ಶೇಂಗಾ ಸಿಪ್ಪೆನ ಹೇಗೆ ತೆಗೆಯೋದಂತ. ನೋಡಿ ಎಷ್ಟು ಬೇಗ ಬಂದುಬಿಡತ್ತೆ ಅಂದ್ರೆ. ನೋಡಿ ಇವಾಗ ಎಲ್ಲ ಸ್ಕಿನ್ನೆಲ್ಲ ಬಂದುಬಿಡ್ತು ಹೊರಗಡೆ. ಇವಾಗ ಈ ಥರ ಪರಾತನ ಸ್ವಲ್ಪ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡಿಬಿಟ್ರೆ ಎಲ್ಲ ಸಿಪ್ಪೆನೂ ಆಚೆ ಬರುತ್ತೆ. ಇವಾಗೆಲ್ಲ ಕ್ಲೀನಾಗಾಯಿತು. ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನಾನಿನ್ನು 1 ರೌಂಡ್ ಅಷ್ಟೇ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ಮಾಡ್ಕೋಬಾರ್ದು, ಪುಡಿ ಮಾಡ್ಕೋಬಾರ್ದು, ಜಸ್ಟ್ ಔಟ್ ಜೋಡ್ ಥರ ಇರಬೇಕು. ಅಂದರೆ ಸ್ವಲ್ಪ ಶೇಂಗಾ ಕಾಣಿಸ್ತಾ ಇರಬೇಕು, ಒಂದು ಸ್ವಲ್ಪ ಪುಡಿ ಆಗಿರಬೇಕು. ಆ ಥರ ಮಿಕ್ಸಿ ಮಾಡ್ಕೊಳ್ತೀನಿ ನಾನು. ನೋಡಿ ಈ ಥರ ಶೇಂಗಾನು ಕಾಣಿಸ್ತಾ ಇರಬೇಕು, ಸ್ವಲ್ಪ ಪುಡಿ ಆಗಿರಬೇಕು. ಅಂದರೆ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡಾಗ. ಶೇಂಗಾ ಉಂಡೆಗಳು ಶೇಪ್ ಚೆನ್ನಾಗಿ ಬರುತ್ತೆ ರೌಂಡಾಗಿ. ಹಾಗೆ ಶೇಂಗಾ ಮಾಡ್ಕೊಂಡಾಗ ಶೇಪ್ ಅಷ್ಟೊಂದು ಚೆನ್ನಾಗಿ ಬರೋದಲ್ಲ, ಈ ಥರ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ನಾನು 1/3 ಕಪ್ನಷ್ಟು ಪುಟಾಣಿ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ. ಅಂದರೆ ಹುರ್ಗಡ್ಲೆ ಹಿಟ್ಟು. ಇದನ್ನ ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಉಂಡೆಗಳಿಗೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲದ ಪಾಕ ತೆಗಿಲಿಕ್ಕೆ 1.5 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ.
2 ಕಪ್ಪು ಶೇಂಗಾಗೆ ನಾವು 1.5 ಕಪ್ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ. ಅಂದರೆ ಕರೆಕ್ಟ್ ಟೇಸ್ಟ್ ಇರುತ್ತೆ ಸ್ವೀಟಿದ್ದು. ಇಲ್ಲಿ ಸ್ವಲ್ಪ ನೀರು ಹಾಕಬೇಕು. ಒಂದು 2-3 ಸ್ಪೂನುಗಳು ನೀರು ಹಾಕಿದರೆ ಸಾಕು, ತುಂಬ ನೀರು ಹಾಕಬಾರ್ದು. ನೋಡಿ ಇಷ್ಟು ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೊಳ್ಬೇಕು. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗ್ತು. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಿ. ಆವಾಗವಾಗ ಹಿಂಗೆ ಚೆಕ್ ಮಾಡ್ತಾ ಇರಬೇಕು. ನಾವು ಇದಕ್ಕೆ ಒಂದೆಳೆ ಪಾಕ ತೆಗಿಬೇಕು ಇವಾಗ. ನೋಡಿ ಆವಾಗವಾಗ ಹಿಂಗೆ ಚೆಕ್ ಮಾಡ್ಕೊಳ್ತಾ ಇರಿ. ನೋಡಿ ಹಂಗೆ ಕೈ ಬಿಡ್ದಾನೆ ಹಿಂಗೆ ತಿರುಗಿಸಿ ಚೆಕ್ ಮಾಡ್ಕೊತಾ ಇರಬೇಕು. ನೋಡಿ ಈ ಥರ ನೋಡ್ತಾ ಇರಬೇಕು, ಒಂದೆಳೆ ಬಂದಿದೆಯೋ ಏನೋ ಅಂಥೇಳಿ ಚೆಕ್ ಮಾಡ್ತಾನೆ ಇರಬೇಕು. ಒಂದೆಳೆಕ್ಕಿಂತ ಜಾಸ್ತಿ ಪಾಕನ ತೆಗಿಯೋಕ್ಕೆ ಹೋಗಬೇಡಿ. ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಉಂಡೆಗಳು ತುಂಬ ಗಟ್ಟಿಗಾಗಿಬಿಡ್ತಾವೆ. ಅದಕ್ಕೆ ಒಂದೆಳೆ ಪಾಕ ಕರೆಕ್ಟಾಗಿ ನೋಡ್ಕೊಂಡು ತಗೋಬೇಕು. ಅಂದಾಗ ತುಂಬ ಸಾಫ್ಟಾಗಿ ಬರ್ತಾವೆ ಉಂಡೆಗಳು ಮಾಡಿದಾಗ. ನೋಡಿ ಹಂಗೆ ಚೆಕ್ ಮಾಡ್ತಾಯಿರಿ. ನೋಡಿ ನಾನು ಇವಾಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಹಾಕ್ಕೊಂಡು ನೋಡಬೇಕು. ಅದು ಹೋಗಿ ಕೆಳಗಡೆ ಹೋಗಿ ಕುತ್ಕೋಬೇಕು. ಬೆಲ್ಲದ ಪಾಕ ಎಲ್ಲ ನೀರಲ್ಲಿ ಕೆಳಗಡೆ ಕುತ್ಕೋತಂದರೆ ಪಾಕ ಬಂದಿದೆ ಅಂತ ಅರ್ಥ. ಇದೊಂದು ಮೆಥಡ್ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋದು. ಇವಾಗ ಇದು ಕರೆಕ್ಟ್ ಒಂದೆಳೆ ಬಂದಿದೆ. ಇವಾಗ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮು. ಮಾಡ್ಕೊಂಬಿಟ್ಟು ಅದಕ್ಕೆ ಶೇಂಗಾದ ಮೇಲೆ ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ತಣ್ಣಗಾಕ್ಬಿಡಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟಬೇಕು. ಬಿಸಿ ಇರುವಾಗಲೇ ಕಟ್ಟಿದರೆ ಏನಾಗುತ್ತೆ, ಉಂಡೆಗಳು ಗಟ್ಟಿಗೆ ಬಂದುಬಿಡತ್ತೆ, ಆಮೇಲೆ ಕೈನೂ ಸುಟ್ಟೋಗುತ್ತೆ. ಅದಕ್ಕೆ ಒಂದು 10 ನಿಮಿಷ ಬಿಟ್ಟ ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಈ ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡ್ಬಿಟ್ಟು ಒಂದು ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಹಚ್ಕೊಂಡ್ಬಿಟ್ಟು ಕಟ್ಟಬೇಕು ಉಂಡೆಗಳನ್ನ. ನೋಡಿ ಈ ಥರ ಕಟ್ಟಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ಟಬೇಕು. ನೋಡಿ ಈ ಥರ ನಾನು ಕಟ್ಬಿಟ್ಟು ಒಂದು ಕೊಬ್ಬರಿ ತುರಿಯಲ್ಲಿ ನಾನು ಸ್ವಲ್ಪ ಅದನ್ನ ರೋಲ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಅಂದರೆ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಬೇಡ ಅಂದರೆ. ನೋಡಿ ಇದೇ ಥರ ನಾನು 1 by 1 ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಕಟ್ಕೊಂಡು ಒಂದು ಪ್ಲೇಟಿಗೆ ಇಡ್ತಾ ಇದ್ದೀನಿ. ಇದೇ ಥರನ ಎಲ್ಲ ಉಂಡೆಗಳನ್ನೂ ಕಟ್ಕೊಳ್ತೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಉಂಡೆಗಳನ್ನ. ಬೇಕಾದ್ರೆ ಒಂದ್ಸಲ ನೀವು ಟ್ರೈ ಮಾಡಿ. ನೋಡಿ ಇವಾಗ ಎಲ್ಲ ಲಡ್ಡುಗಳು ರೆಡಿ ಆಯಿತು. ನೋಡಿ ಇವಾಗ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಇಷ್ಟು ಲಡ್ಡುಗಳಾಗಿದೆ. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿನ ತೊಗೊಂಬಿಟ್ಟು ನಾನು ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ, ಅದೇ ಮೆಜರ್ಮೆಂಟಲ್ಲೇ ಜಾಸ್ತಿ ಕ್ವಾಂಟಿಟಿಗಳನ್ನ ತೊಗೊಂಬಿಟ್ಟು ಮಾಡ್ಕೋಬೋದು. ನೋಡಿ ಇದು ಪರ್ಫೆಕ್ಟಾದ ಲಡ್ಡು ರೆಡಿ ಆಯ್ತು. ಇವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಸಿಹಿ ತಿಂಡಿ ಕರ್ಜಿಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಪರಾತ್ ತೊಗೊಂಡಿದ್ದೀನಿ. ನಾನು ಕರ್ಜಿಕಾಯಿ ಮಾಡಲಿಕ್ಕೆ ಹಿಟ್ಟು ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 1.5 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು, ಇಲ್ಲೇ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಆಯಿಲ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲ್, ಹಾಟ್ ಆಯಿಲ್ ಇದು. ಇದನ್ನು ಚೆನ್ನಾಗಿ ಕಾಯಿಸಿ ಹಾಕಬೇಕು. ಅದು ಸೌಂಡ್ ಬರುತ್ತೆ ನೋಡಿ, ಚೆನ್ನಾಗಿ ಕಾಯಿಸಿ ಹಾಕಿದಾಗ ಸೌಂಡ್ ಬರುತ್ತೆ, ಆ ಥರ ಕಾದಿರಬೇಕು ಎಣ್ಣೆ. ನಾನು ಹೇಳಿದಂಥ ಟಿಪ್ಸ್ನ ಫಾಲೋ ಮಾಡಿದಾಗ ಕರ್ಜಿಕಾಯಿ ತುಂಬಾ ಗರಿಗರಿಯಾಗಿ ಬರುತ್ತೆ. ಇವಾಗ ಅದು ಎಣ್ಣೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಫಸ್ಟು ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರಿಬೇಕು ಎಣ್ಣೆ. ಹಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಹೇಗೆಂದರೆ ಪೂರಿ ಕಲಿಸ್ಕೊಂಡಾಗ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿರಬೇಕು. ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳಕ್ಕೆ ಹೋಗಬೇಡಿ. ಗಟ್ಟಿಯಾಗಿ ಈ ಥರ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಥರ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡಿ. ಈ ಹಿಟ್ಟು ಕಲಸಿ ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 1/2 ಕಪ್ಪು ಹುರಿಗಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಪುಟಾಣಿ ಹಿಟ್ಟು. ನಿಮ್ಮ ಹತ್ರ ಹಿಟ್ಟಿಲ್ಲ ಅಂದರೆ ಹುರಿಗಡಲೆನೇ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಇಲ್ಲಿ 1 ಕಪ್ಪು ಬೆಲ್ಲ. ಹಿಟ್ಟಿನಕ್ಕಿಂತ
ಜಾಸ್ತಿ ಬೆಲ್ಲ ತೊಗೊಳ್ಬೇಕು. ಇದೆರಡನ್ನೂ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಇದು ಏನಕ್ಕೆ ಅಂದರೆ ಕರ್ಜಿಕಾಯಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ನಾವು ಸೂಸ್ಲಾ ಅಂತ ಕರಿತೇವೆ. ನೋಡಿ ಇವಾಗ ರೆಡಿ ಆಯಿತು. ನೋಡಿ ಈ ಥರ ಇರಬೇಕು. ಈಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟಿದ್ರೆ ಸಾಕು. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಬಿಳಿ ಎಳ್ಳು ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥದ್ದು 1/4 ಕಪ್ಪು. ಆಮೇಲೆ ಗಸಗಸೆ 1 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಇದು ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕು. ಹಾಗೆ ಹಾಕಬೇಡಿ, ಹಸಿದೆ ಹಾಕಿದರೆ ಕಹಿ ಬಂದುಬಿಡತ್ತೆ. ಡ್ರೈ ರೋಸ್ಟ್ ಮಾಡಿ ಹಾಕಿ. ಆಮೇಲೆ ಇದು ಒಂದು 3 ಏಲಕ್ಕಿ ಪುಡಿನ ನಾನು ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ. ನೋಡಿ ಇವಾಗ ಸೂಸ್ಲಾ ರೆಡಿ ಆಯಿತು. ನೆಕ್ಸ್ಟ್ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದು ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ಅದನ್ನ ಸರಿಯಾಗಿ ಒಮ್ಮೆ ಹಿಂಗೆ ನಾದ್ಕೊಳ್ಳೋಣ. ನಾದ್ಕೊಂಬಿಟ್ಟು ಇದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಕರ್ಜಿಕಾಯಿ ಲಟ್ಟಿಸ್ಲಿಕ್ಕೆ ಎಲೆಗಳನ್ನ ಮಾಡ್ಕೋಬೇಕು. ಇವಾಗ ಲಟ್ಟಿಸ್ಬಿಟ್ಟು ನೋಡಿ ಈ ಥರ ಮಾಡ್ಕೊಂಬಿಟ್ಟು ಇದನ್ನು ಕವರ್ ಮಾಡಿಡಿ. ಉಳಿದಿರೋ ಹಿಟ್ಟನ್ನು ಡ್ರೈ ಮಾಡಬೇಡಿ, ಅದನ್ನು ಕವರ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಡ್ರೈ ಮೈದಾ ಹಿಟ್ಟನ್ನು. ಅದನ್ನು ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಕರ್ಜಿಕಾಯಿ ಎಲೆಗಳನ್ನ ಲಟ್ಟಿಸ್ಲಿಕ್ಕೆ ಈ ಥರ ಮಾಡಿಟ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ರೌಂಡಾಗಿ ಮಾಡಿಟ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಾಡಿಟ್ಕೊಳ್ಳಿ. ಏನಂದರೆ ನೀವು ಕರ್ಜಿಕಾಯಿಗೆ ಮಾಡಿರೋಂಥ ಸೂಸ್ಲಾನ 1 ಮಂತನ ನೀವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗಲ್ಲ. ನಾನಿಲ್ಲಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಕರ್ಜಿಕಾಯಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದು ಉಳ್ಳೆಗಳನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕರ್ಜಿಕಾಯಿ ತುಂಬ ಉದ್ದುದ್ದಾಗಿ ಮಾಡ್ತೀವಿ ನಾವು ಆ ಸೈಡು. ಮೋಲ್ಡಲ್ಲಿ ಮಾಡೋದಿದ್ದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೋಲ್ಡಲ್ಲಿ ಮಾಡ್ತಾಯಿಲ್ಲ. ನೋಡಿ ಇದನ್ನು ಈ ಥರ ಮಾಡಿ ಒಂದು ಕವರ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಗಾಳಿಗೆಲ್ಲ ಒಣಗೋಗ್ಬಿಡತ್ತೆ. ಇವಾಗ ಉಳ್ಳೆಗಳನ್ನ ತೊಗೊಂಡು ಈ ಥರ ಉದ್ದುದ್ದವಾಗಿ ಹಿಂಗೆ ಎಲೆಗಳನ್ನ ಲಟ್ಟಿಸ್ಕೋಬೇಕು. ನೀವು ಪೂರಿಗೆ ಹೆಂಗೆ ಲಟ್ಟಿಸ್ಕೊತೀರಲ್ಲ ಹಾಗೆ ಉದ್ದುದ್ದವಾಗಿ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ಲಟ್ಟಿಸ್ಬೇಕು. ಬಟ್ ಪೂರಿ ಅಷ್ಟು ಎಲೆಗಳನ್ನ ದಪ್ಪ ಮಾಡಬೇಡಿ, ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಬೇಕು. ನೋಡಿ ಇದೇ ಥರನೇ ಲಟ್ಟಿಸ್ಕೊಂಡು ಇಟ್ಕೋಬೇಕು. ಸ್ವಲ್ಪನೇ ಲಟ್ಟಿಸ್ಕೊಂಡು ನೀವು ಫಿಲ್ ಮಾಡ್ಕೊಳ್ಳಿ. ಒಂದು 10 ಎಲೆಗಳನ್ನ ಲಟ್ಟಿಸ್ಕೊಂಡು ಈ ಥರ ಇಟ್ಕೊಳ್ಳಿ. ಯಾಕಂದರೆ ಅವು ಎಲೆಗಳು ಲಟ್ಟಿಸಿರ್ತೀವಲ್ಲ, ಗಾಳಿಗೆಲ್ಲ ಒಣಗೋಗ್ಬಾರ್ದು. ಅದಕ್ಕೆ ಸ್ವಲ್ಪನೇ ಲಟ್ಟಿಸ್ಬೇಕು. ಅದನ್ನೇ ಮತ್ತೆ ನಾವು ಕರ್ಜಿಕಾಯಿನ ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಎಲ್ಲ ಎಲೆಗಳನ್ನ ಲಟ್ಟಿಸ್ಕೊಂಡು ಇವಾಗ ನಾನು ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿದೆ. 1 ಸ್ಪೂನ್ನಷ್ಟು ಮೈದಾ ಹಿಟ್ಟು, ಆಮೇಲೆ 1 ಸ್ಪೂನ್ನಷ್ಟು ನಾವೇನು ಸೂಸ್ಲಾ ಮಾಡಿಟ್ಕೊಂಡಿದ್ವಲ್ಲ ಬೆಲ್ಲ ಪುಟಾಣಿ ಹಿಟ್ಟು ಹಾಕಿ ಅದನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ಕರ್ಜಿಕಾಯಿ ಮಾಡ್ತೀವಲ್ಲ, ಸೈಡೆಲ್ಲ ಹಚ್ಚಿಬಿಟ್ಟು ಅದನ್ನೇ ಅಂಟಿಸ್ಲಿಕ್ಕೆ ಅದು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನಾವು ಎಲ್ಲ ಎಲೆಗಳನ್ನೂ ಈ ಥರ ಹಾಕಿಬಿಟ್ಟು ನೋಡಿ ಈ ಥರ ಎಲ್ಲ ಹಾಕ್ಕೊಂಬಿಟ್ಟು ಅದರಲ್ಲಿ ಸೂಸ್ಲಾನ ಹಾಕಬೇಕು. ಈ ಥರ ಅವಾಗೇ ನಾವು ಬೆಲ್ಲ ಮತ್ತು ಪುಟಾಣಿ ಪುಡಿನ ಸೇರಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ವಲ್ಲ, ಅದನ್ನು ಈ ಥರ ಸ್ಟಫಿಂಗ್ ಮಾಡೋಕ್ಕೆ ಹಾಕಬೇಕು. ನೋಡಿ ಈ ಥರ ಅದು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನೀರಲ್ಲಿ ಸ್ವಲ್ಪ ಹಿಟ್ಟು ಮತ್ತು ಸುಸ್ಲಾ ಹಾಕಿ ಅದನ್ನು ಈ ಥರ ಹಚ್ಕೋಬೇಕು. ಈ ಥರ ಹಚ್ಕೊಂಡಾಗ ನಾವು ಈ ಕರ್ಜಿಕಾಯಿಗಳನ್ನ ಏನು ಎಣ್ಣೆಲಿ ಹಾಕ್ತೀವಲ್ಲ ಅದು ಓಪನ್ ಆಗೋದಲ್ಲ. ಅದಕ್ಕೋಸ್ಕರ ಈ ಥರ ಹಚ್ಕೊಂಡ್ಬಿಟ್ಟು ಕರ್ಜಿಕಾಳನ್ನ ಈ ಥರ ಕ್ಲೋಸ್ ಮಾಡಬೇಕು. ನೋಡಿ ಈ ಥರ ಪ್ರೆಸ್ ಮಾಡಿ ಕ್ಲೋಸ್ ಮಾಡಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ಚೆನ್ನಾಗಿ ಪ್ರೆಸ್ ಮಾಡಿ. ಇವಾಗ ನಾನು ಇಲ್ಲಿ ಈ ಥರ ನಾನು ಕೊರಗೋಲಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದರಿಂದ ನಾನು ಡಿಸೈನ್ ಬರೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ಹಾಗೇ ಹಾಕೋಬೋದು, ಪ್ರೆಸ್ ಮಾಡಿಬಿಟ್ಟು ಎಣ್ಣೆಲಿ ಹಾಗೆ ಹಾಕೋಬೋದು. ನನ್ನ ಹತ್ರ ಇರೋದ್ರಿಂದ ನಾನು ಇದನ್ನು ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಕರ್ಜಿಕಾಯಿ ಶೇಪ್ ಚೆನ್ನಾಗಿ ಬರುತ್ತೆ ಆ ಥರ ಮಾಡೋದ್ರಿಂದ. ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ನಾನು ಒಂದು ಪ್ಯಾನಲ್ಲಿ ಆಯಿಲ್ನ ಹೀಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಆಲ್ರೆಡಿ ಕಾದಿದೆ. ಇವಾಗ ಕರ್ಜಿಕಾಯಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಾದಮೇಲೆ ಇನ್ನೊಂದು ಇದು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಫಸ್ಟ್ ಎಣ್ಣೆ ಎಲ್ಲ ಕಾಯಬೇಕು, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಬುರುಬುರು ಉಬ್ತಾ ಇದೆ. ಹಾಗೆ
ಸ್ವಲ್ಪ ಹೊತ್ತಾದಮೇಲೆ ಈ ಥರ ತಿರುಗಿಸಿ ಹಾಕಿ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಎಷ್ಟು ಗರಿಗರಿಯಾಗಿ ಬರ್ತಾಯಿದೆ. ನಾನು ಹೇಳೋವಂಥ ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿ ತುಂಬ ಗರಿಗರಿಯಾಗಿ ಮಾಡ್ಕೋಬೋದು ಕರ್ಜಿಕಾಯಿನ. ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ತಗೊಂಬಿಡೋಣ ಅವನ್ನ. ಕರ್ಜಿಕಾಯಿ ಎಲ್ಲ ಬಿಸಿ ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. 15 to 20 days ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಚೆನ್ನಾಗಿ ಉಬ್ಕೊಂಡಿದ್ದಾವೆ ಕರ್ಜಿಕಾಯಿಗಳು. ನಾನು ನೆಕ್ಸ್ಟ್ ಬ್ಯಾಚ್ ಕರ್ಜಿಕಾಯಿಗಳನ್ನು ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲ ಕರ್ಜಿಕಾಯಿಗಳನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು 10 ಕರ್ಜಿಕಾಯಿಗಳನ್ನ ರೆಡಿ ಮಾಡಿ ಈ ಥರ ಡೀಪ್ ಫ್ರೈ ಮಾಡಿ ಇಟ್ಕೋಬೇಕು. ಒಂದೇ ಸಲ ಎಲ್ಲ ಮಾಡಿ ಒಂದೇ ಸಲ ಡೀಪ್ ಫ್ರೈ ಮಾಡಬಾರ್ದು. 10 ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು. ಮತ್ತು ಉಳಿದಿರೋ ಮಿಕ್ಕಿರೋ ಅಂಥದ್ದನ್ನು ಮತ್ತೆ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು. ಅಂದರೆ ಆವಾಗ ಎಣ್ಣೆಗೆ ಹಾಕಿದಾಗ ಕರ್ಜಿಕಾಯಿಗಳು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಎಲ್ಲ ಕರ್ಜಿಕಾಯಿಗಳನ್ನೂ ಇದೇ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ಎಷ್ಟು ಗರಿಗರಿಯಾಗಿ ಬಂದಿದೆ. ನಿಮ್ಗೆ ಸೌಂಡ್ ಕೇಳಿಸ್ತಾ ಇರಬೇಕು. ಇದೇ ನೋಡಿ ಇವಾಗ ಎಷ್ಟು ಚೆನ್ನಾಗಿರೋ ಕರ್ಜಿಕಾಯಿ ರೆಡಿಯಾಗೋಯ್ತು. ಹಂಗೆ ನೋಡಿದ್ರೇ ತಿನ್ಬೇಕನ್ನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಗರಿಗರಿಯಾದ ಕರ್ಜಿಕಾಯಿಗಳನ್ನ ಟಿಪ್ಸ್ಗಳ ಜೊತೆಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಒಂದ್ಸಲ ಈ ಹಬ್ಬಗಳಿಗೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸ್ನ್ಯಾಕ್ಸ್ ಕ್ರಿಸ್ಪಿಯಾದ ಕಲ್ಕಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ ಈ ಥರ ಹೊಗೆ ಬರೋ ಥರ ಕಾಸ್ಕೋಬೇಕು. ಆ ಸೌಂಡ್ ಬರುತ್ತೆ ನೋಡಿ, ಆ ಥರ ಬಿಸಿ ಮಾಡಿಬಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತುಪ್ಪ ತುಂಬ ಬಿಸಿಯಾಗಿರುತ್ತೆ. ನಂತರ ಇದನ್ನು ಕೈಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಮುಷ್ಟಿ ಕಟ್ಟೋ ಥರ ಇರಬೇಕು. ಇವಾಗ ನಾನು 1/2 ಕಪ್ ಪೌಡರ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪು ಸಕ್ಕರೆನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಂತರ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದಕ್ಕೆ ಏಲಕ್ಕಿ ಪುಡಿನೂ ಹಾಕೋಬೋದು, ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ. ನೋಡಿ ಈ ಥರ ಚೆನ್ನಾಗಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪು ಕಾಯಿಸಿ ಆರಿದ ಹಾಲನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗತ್ತೆ. ಒಂದೇ ಸಾರಿ ಅರ್ಧ ಕಪ್ಪನ್ನು ಹಾಕಕ್ಕೆ ಹೋಗಬೇಡಿ. ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪನೇ ಸಾಫ್ಟಾಗಿರಬೇಕು. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ಸಾಫ್ಟಾಗೂ ಇರಬಾರ್ದು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ಈ ಥರ ಹದ್ದಲ್ಲಿದೆ. ಇವಾಗ ಇದನ್ನು ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ನೀವು ಜಾಮೂನ್ ಮಾಡ್ತಿರಲ್ಲ ಅಷ್ಟೇ ಚಿಕ್ಕದಾಗಿ ಉಂಡೆ ಥರ ಮಾಡ್ಕೋಬೇಕು. ಚಿಕ್ಕ ಜಾಮೂನು ಥರ ಉಂಡೆ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನೊಂದು ಈ ಥರ ಫೋರ್ಕ್ ತೊಗೊಂಡಿದ್ದೀನಿ. ಅದಕ್ಕೆ ಆಯಿಲನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಚ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಇದನ್ನು ಅದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಈ ಥರ ಫ್ಲ್ಯಾಟ್ ಮಾಡಬೇಕು. ಮಾಡಿಬಿಟ್ಟು ಹಿಂಗೆ ರೋಲ್ ಮಾಡಿಕೊಂಡ್ರೆ ನೋಡಿ ಅದು ಇವಾಗ ಆ ಕಲ್ ಶೇಪಲ್ಲಿ ಬರುತ್ತೆ. ನೋಡಿ ಈ ಥರ ಈಸಿಯಾಗಿ ಮಾಡ್ಕೋಬೋದು. ನೀವೊಂದು ಫೋರ್ಕಲ್ಲಿ ಆ ಥರ ಶೇಪ್ ಮಾಡ್ಕೋಬೋದು. ಮತ್ತು ಅದೇ ಥರ ಸ್ವಲ್ಪ ಆಯಿಲ್ ಹಚ್ಕೊಂಡ್ಬಿಟ್ಟು ನೋಡಿ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇದನ್ನ ಮಾಡ್ಕೊಂಬಿಟ್ಟು ಇದನ್ನು ಹಿಂದ್ಗಡೆ ಚೆನ್ನಾಗಿ ಸೀಲ್ ಮಾಡ್ಕೋಬೇಕು ಈ ಥರ, ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗಿಬಿಡತ್ತೆ. ಅದೇ ಥರನ ಎಲ್ಲನೂ ಇದೇ ಥರ ಮಾಡಿ ಇಟ್ಕೋಬೇಕಾಗತ್ತೆ ನೀವು. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬರ್ತಾಯಿದೆ. ಮೋಲ್ಡ್ ಇಲ್ಲ ಅಂದರೆ ಈ ಥರ ಫೋರ್ಕಿಂದ ಮಾಡ್ಕೋಬೋದು ನಾವು. ಇದನ್ನು ಎಲ್ಲನೂ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮಾಡಿ ಒಂದು ಕಾಟನ್ ಬಟ್ಟೆನ ಹಾಕಿಟ್ಕೊಂಡಿದ್ದೀನಿ, ಯಾಕಂದರೆ ಅವು ಒಣಗಬಾರ್ದು. ಆ ಥರ ಕವರ್ ಮಾಡಿ ಇಟ್ಕೋಬೇಕಾಗತ್ತೆ ಎಲ್ಲ ಮಾಡೋವರೆಗೂ. ನಂತರ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ಕಾದಿದೆ.
ಇದನ್ನು ಇವಾಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಎಣ್ಣೆ ಮೀಡಿಯಮ್ ಹೀಟಲ್ಲಿ ಇರಬೇಕು, ತುಂಬ ಹೈ ಹೀಟಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು. ನೋಡಿ ಇವಾಗ ನಾವು ಹಾಕ್ತಾ ಇದ್ದೀವಲ್ಲ, ಹಾಕಿದ ತಕ್ಷಣ ಕೆಳಗೆ ಹೋಗಿ ಕೂತ್ಕೋತಾ ಇದ್ದಾವೆ. ನೀವು ಹಾಕಿದ ತಕ್ಷಣ ಮೇಲೆ ಬರಬಾರ್ದು, ನಿಧಾನವಾಗಿ ಮೇಲೆ ಬರಬೇಕು. ಅಂದರೆ ಕಲ್ಕಲ್ಲು ಚೆನ್ನಾಗಿ ನಿಧಾನವಾಗಿ ಬೇಯುತ್ತೆ, ನಂತರ ಕ್ರಿಸ್ಪಿಯಾಗಿನೂ ಬರುತ್ತೆ. ನೋಡಿ ಇದನ್ನು ಇದೇ ಥರ ಹಾಕೊಂಡ್ಬಿಟ್ಟು ಇಮಿಡಿಯೇಟ್ ತಿರುಗಿಸೋಕೆ ಹೋಗಬೇಡಿ. ಒಂದು 10 ಸೆಕೆಂಡ್ ಬಿಟ್ಟಾದಮೇಲೆ ಈ ಥರ ನಿಧಾನಕ್ಕೆ ನಾವು ತಿರುಗಿಸಿ ಹಾಕೋಬೇಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ತಿರುಗಿಸಿ ಹಾಕ್ಕೊಂಡು ಇವನ್ನ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋ ಥರ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅಂದ್ರೆ ನಾ ಹೇಳೋ ಟಿಪ್ಸ್ಗಳನ್ನ ನೀವೆಲ್ಲ ಖಂಡಿತ ಫಾಲೋ ಮಾಡಿದರೆ ನೀವು ಇದೇ ಥರ ಕ್ರಿಸ್ಪಿಯಾಗಿ ಕಲ್ಕಲ್ನ ಮಾಡ್ಕೋಬೋದು ಬೇಕ್ರಿ ಸ್ಟೈಲಲ್ಲಿ. ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ. ಈ ಕಲರ್ ಬಂದಾಗ ಸಾಕು, ಇವಾಗ ತೆಗೆದುಬಿಡೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೆಸಿಪಿಗೆ ಮೇನಾಗಿ ಎಗ್ಗನ್ನು ಹಾಕಿಬಿಟ್ಟೆ ಮಾಡೋದು. ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಎಣ್ಣೆನೂ ಹಾಕೋಬೋದು, ತುಪ್ಪದ ಬದಲಿ ನೀವು ಎಣ್ಣೆನೂ ಕಾಯಿಸಿಬಿಟ್ಟು ಹಾಕೋಬೋದು. ಆ ಥರ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಲ್ಕಲ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ತೆಗೆದುಬಿಡೋಣ. ನೆಕ್ಸ್ಟ್ ನಾನು ಇನ್ನೊಂದು ಬ್ಯಾಚ್ ಅದು ಕಲ್ಕಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ನೀವು ಈ ಕಲ್ಕಲ್ ಬಿಸಿ ಆರಿದ ಮೇಲೆ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಳ್ಳಿ. ತಿಂಗಳಿಗವರೆಗೂ ನೀವು ಇದನ್ನ ಯೂಸ್ ಮಾಡ್ಕೋಬೋದು, ಫ್ರೆಶ್ ಆಗಿರುತ್ತೆ. ನೆನಪಿರಲಿ, ಆಯಿಲ್ ಮೀಡಿಯಮ್ ಹಾಟಲ್ಲೇ ಇರಬೇಕು. ಹೈ ಮಾಡೋದು ಲೋ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಮಾಡಿದರೆ ಸಾಫ್ಟ್ ಬಂದುಬಿಡತ್ತೆ ಕಲ್ಕಲ್. ಯಾಕಂದರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ, ಮೇಲ್ಗಡೆ ಬೇಗ ಕಲರ್ ಬಂದುಬಿಡತ್ತೆ. ಆವಾಗ ನಿಮ್ಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಅದಕ್ಕೆ ಮೀಡಿಯಮ್ ಹೀಟಲ್ಲೇ ಇಟ್ಕೋಬೇಕು. ಆಯಿಲ್ನ ಇಟ್ಕೊಂಡ್ಬಿಟ್ಟು ಇಮಿಡಿಯೇಟ್ ತಿರುಗಿಸೋಕೆ ಹೋಗಬೇಡಿ. ಒಂದು 10 ಸೆಕೆಂಡ್ ಆದಮೇಲೆ ತಿರುಗಿಸಿ. ನೋಡಿ ಈ ಥರ ಕಲರ್ ಬರೋ ಥರ ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೊಂಡ್ಬಿಟ್ಟು, ಇವಾಗ ಚೆನ್ನಾಗಿ ಕಲರ್ ಬಂದಿದೆ, ಸಾಕು. ಇವಾಗ ತೆಗೆದುಬಿಡೋಣ. ಇದೇ ಥರ ನೀವೆಲ್ಲ ಕಲ್ಕಲ್ನು ಇದೇ ಥರ ಮಾಡ್ಕೊಂಡ್ರಾಯ್ತು. ದಯವಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇದನ್ನ ತುಂಬ ಜನರಿಗೆ ಇದನ್ನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಕಲರ್ ಬಂದಿದೆ. ಈಸಿಯಾಗಿ ನಾವು ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ನಿಮ್ಗೆ ಸೌಂಡ್ ಕೇಳಿಸ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಆಲ್ರೆಡಿ ಕಲ್ಕಲ್ ರೆಡಿಯಾಗಿ ಹೋಗ್ಬಿಡ್ತು. ಒಂದು 15ರಿಂದ 20 ನಿಮಿಷದಲ್ಲೇ ನೀವು ಇವನ್ನ ಮಾಡ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಒಂದು ಟ್ರೈ ಮಾಡೇ ಬಿಡ್ತೀನಿ, ನಂಗಂತರೂ ಟೆಂಪ್ಟ್ ಆಗ್ತಾಯಿದೆ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಸೌಂಡಲ್ಲೇ ಗೊತ್ತಾಗ್ಬಿಡತ್ತೆ ನಿಮಗೆ. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಕ್ರಿಸ್ಮಸ್ ಹಬ್ಬದ ಸ್ನ್ಯಾಕ್ಸ್ಗಳು ರೆಡಿ ಆಗೋಯ್ದು. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥದ್ದು ತುಂಬಾನೇ ರುಚಿಯಾಗಿರುತ್ತೆ. ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.